ಹೌದು, ಹಬ್ಬ ಎಂದರೆ ಸಂತಸ, ಹಬ್ಬ ಎಂದರೆ ನವನವೀನ. ಹಾಗಾಗಿಯೇ ಹಬ್ಬದ ದಿನವೇ ಕುಡಿಯುವ ನೀರಿನ ಕೊಡುಗೆಯನ್ನು ನೀಡುವಲ್ಲಿ ವಾರ್ಡಿನ ಸದಸ್ಯರು ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಳೆದ ಹಲವು ದಿನಗಳ ಹಿಂದೆ ಒಂದು ಕೊಳವೆ ಬಾವಿಯನ್ನು ಕೊರೆಯಲಾಗಿತ್ತು. ಆದರೆ ಬೆಸ್ಕಾಂ ಅನುಮತಿ ಪಡೆಯದೆ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಿರಲಿಲ್ಲ. ಹಾಗಾಗಿ ಇಷ್ಟು ದಿನಗಳ ಕಾಲ ಈ ಕೊಳವೆ ಬಾವಿ ಚಾಲನೆಗೊಂಡಿರಲಿಲ್ಲ. ನಿನ್ನೆ ಬೆಸ್ಕಾಂನಿಂದ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ನೀಡಲು ಅನುಮತಿ ಸಿಕ್ಕಿದ್ದು, ಕೂಡಲೇ ಅಗತ್ಯ ಕೆಲಸಗಳನ್ನು ಮುಗಿಸಿರುವ 5ನೇ ವಾರ್ಡಿನ ಸದಸ್ಯರು ಹಾಗೂ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಇಂದು ಬೆಳಗ್ಗೆ ದೀಪಾವಳಿ ಹಬ್ಬದ ಕೊಡುಗೆಯಾಗಿ ಸ್ಥಳೀಯ ನಿವಾಸಿಗಳೊಂದಿಗೆ ನೂತನ ಕೊಳವೆ ಬಾವಿಗೆ ಚಾಲನೆ ನೀಡಿದರು. ಕೊಳವೆ ಬಾವಿಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ನೀರು ಉತ್ತಮವಾಗಿ ಬರುತ್ತಿದ್ದು, ಈಗಾಗಲೇ ಇರುವ 2 ಕೊಳವೆ ಬಾವಿಗಳ ಜೊತೆಗೆ ಈಗ 3 ಕೊಳವೆ ಬಾವಿಗಳು ತಿಮ್ಮಕ್ಕ ಬಡಾವಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸ್ತುತ ಯಾವುದೇ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ತಿಮ್ಮಕ್ಕ ಲೇಔಟಲ್ಲಿ ತುಂಬ ಸಮಸ್ಯೆ ಇತ್ತು, ವಾಟರ್ ಸಮಸ್ಯೆ. ನಮಗೆ ಈ ನಮ್ಮ ನಾಗರಾಜ್ ಅವರು ಬಂದ ಮೇಲೆ ಯಾವ ಸಮಸ್ಯೆನೂ ಇಲ್ಲ. ಈಗ ಎಲ್ಲ ಕೆಲಸಗಳೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಇನ್ನೂ 5 ವರ್ಷಗಳು ಮತ್ತೆ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾವು ಹೇಳ್ತೀವಿ. ಬೋರ್ದು ಅಷ್ಟೇ. ನಾವು ಕೇಳಲೇ ಇಲ್ಲ. ಅವರೇನೆ ಇದು ನೋಡಿಬಿಟ್ಟು ಪಾಯಿಂಟ್ ನೋಡಿ ಅಲ್ಲಿ ಮುಂದೆ ಇನ್ನೊಂದು ಹಾಕಿದ್ರು. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತೆ ಇಲ್ಲೊಂದು ಪಾಯಿಂಟ್ ನೋಡಿಸಿ ಮತ್ತೆ ಇನ್ನೊಂದು ಇಲ್ಲಿನೂ ಹಾಕೋಕ್ಕೆ ಅನುಕೂಲ ಮಾಡಿಕೊಟ್ರು ಇಲ್ಲಿ. ಇನ್ನು ಈ ವೇಳೆ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಚುನಾವಣೆ ಪೂರ್ವದಲ್ಲಿ ವಾರ್ಡಿನ ನಿವಾಸಿಗಳಿಗೆ ನೀಡಿದ್ದ ಎಲ್ಲ ಭರವಸೆಗಳನ್ನು ಈಡೇರಿಸಿದ ತೃಪ್ತಿ ಇದೆ. ಜನಪ್ರತಿನಿಧಿಯಾದವರು ಚುನಾವಣೆ ವೇಳೆ ಭರವಸೆಗಳನ್ನು ನೀಡುವುದು ಸುಲಭ, ಆದರೆ ಅವುಗಳನ್ನು ಈಡೇರಿಸುವುದು ಕಷ್ಟ. ಪ್ರಸ್ತುತ ಆಡಳಿತಾವಧಿಯಲ್ಲಿ ತಮ್ಮ ವಾರ್ಡಿನ ಮತದಾರರಿಗೆ ನೀಡಿದ್ದ ಎಲ್ಲ ಭರವಸೆಗಳನ್ನು ಈಡೇರಿಸಿದ ತೃಪ್ತಿ ಇದೆ ಎಂದರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲ ಕಷ್ಟಗಳನ್ನು ದೂರ ಮಾಡುವ ದೀಪಾವಳಿ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕಷ್ಟಗಳನ್ನು ದೂರ ಮಾಡಿ, ಕತ್ತಲನ್ನು ದೂರ ಮಾಡಿ, ಒಳ್ಳೆ ಬೆಳಕನ್ನು ಬಂದು ಅದೇ ರೀತಿಯಲ್ಲಿ ಶಾಂತಿ ಮತ್ತು ಆರೋಗ್ಯ ಮತ್ತು ಸುಖ ಎಲ್ಲರಿಗೂ ಹೆಚ್ಚು ಕೊಡಲಿ ಅಂತೇಳಿ ಬಯಸ್ತೀನಿ. ಅದೇ ರೀತಿ ವಾರ್ಡಲ್ಲಿ ನಾವು ಎಷ್ಟು ಮಾಡಿದ್ರೂ ಕೂಡ ಕೆಲಸ ದಿನೇ ದಿನೇ ಇದ್ದೇ ಇರುತ್ತೆ. ಅಭಿವೃದ್ಧಿ ಅನ್ನುವುದು ಒಂದು ಶಾಶ್ವತವಾಗಿ ಮಾಡೋವಂಥ ಕೆಲಸಗಳು ಯಾವುದು ಅಂತ ಹೇಳಿದ್ರೆ ಒಳ್ಳೆ ಕೊಳವೆ ಬಾವಿ ಕೊರೆಸೋವಂಥದ್ದು, ಅದೇ ರೀತಿ ಒಳ್ಳೆ RO ಪ್ಲಾಂಟ್ ಹಾಕ್ಸೋವಂಥದ್ದು, ಅದೇ ರೀತಿ ಜನರಿಗೆ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನಾವು ಸ್ಪಂದಿಸಿದ್ರೆ ಅದೇ ನಮಗೆ ಹೆಚ್ಚು ಭಾಗ್ಯ ಸಿಗುತ್ತೆ. ಅದೇ ರೀತಿ ಚುನಾವಣೆಗೆ ಮೊದಲು ನಾವು ಏನು ಮಾತು ಕೊಟ್ಟಿದ್ದೀವೋ ಅದರಂತೆಯೇ ಪ್ರತಿ ಕ್ಷಣ ಕೂಡ ಸ್ಪಂದಿಸ್ತಾ ಇರೋವಂಥದ್ದಾಗಿರಲಿ, ಕೆಲಸಕ್ಕೆ ಹೆಚ್ಚು ಒತ್ತು ಕೊಡೋವಂಥದ್ದಾಗಿರಲಿ, ಆ ಹೆಸರು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಭಗವಂತ ಇದೇ ರೀತಿಯಲ್ಲಿ ನಮಗೆ ಒಳ್ಳೆ ಜನರ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಷ್ಟು ಕೂಡ ನಾವು ಮಾಡ್ತಾನೆ ಇರ್ತೀವಿ ಅಂತೇಳಿ ಬಯಸ್ತೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.